ಮತ್ತೊಂದು ಕಡೆ ಸಂಸತ್ ಕಲಾಪದ ಕಡೆಗೆ ಈ ಬಾರಿ ಎಲ್ಲರೂ ಕೂಡ ಗಮನ ಕೊಟ್ಟಿರೋದಕ್ಕೆ ಕಾರಣ ಅಂತಂದ್ರೆ ಒಂದು ದೇಶ ಒಂದು ಚುನಾವಣೆ ವಿಚಾರ. ಹೌದು, ಒಂದು ದೇಶ ಒಂದು ಚುನಾವಣೆ ವಿಚಾರವಾಗಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನ ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚಳಿಗಾಲದ ಅಧಿವೇಶನದಲ್ಲೇ ಸದ್ಯ ಸಾಗ್ತಾ ಇರುವ ಅಧಿವೇಶನದಲ್ಲೇ ಮಸೂದೆ ಮಂಡನೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಟಿವಿ9ಗೆ ಮೂಲಗಳಿಂದ ಮಾಹಿತಿ ಸಿಕ್ಕಿರೋದಿದು. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಅಥವಾ ಈ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅಸ್ತು ಹೊಂದಿದೆ. ದೇಶದಾದ್ಯಂತ ಒಂದೇ ಹಂತದಲ್ಲಿ ಚುನಾವಣೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಅಧ್ಯಯನ ವರದಿಯನ್ನ ಕೂಡ ಕೇಂದ್ರ ಸರ್ಕಾರ ತರಿಸಿಕೊಂಡಿತ್ತು. ಅದರ ಮೇಲೆ ಒಂದು ಕಾನೂನು ರೂಪಿಸುವ ಪ್ರಕ್ರಿಯೆಯೂ ಕೂಡ ನಡೆದಿದೆ. ಅದಕ್ಕೆ ಈಗ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯೂ ಸಿಕ್ಕಿದೆ. ಇನ್ನೇನಿದ್ರು ಲೋಕಸಭೆ ರಾಜ್ಯಸಭೆಯಲ್ಲಿ ಅದನ್ನ ಮಂಡಿಸಿ ಒಂದು ಕಾನೂನನ್ನ ರೂಪಿಸುವಂತ ನಿಟ್ಟಿನಲ್ಲಿ ಇದೀಗ ಕೇಂದ್ರ ಸರ್ಕಾರ ಹೆಜ್ಜೆಯನ್ನ ಇಡ್ತಾ ಇದೆ. ಬಹಳ ವಿರೋಧ, ಪ್ರತಿರೋಧ, ಚರ್ಚೆ ಇದಕ್ಕೆ ಸಂಬಂಧಪಟ್ಟಂಗೆ ನಡೀತಾ ಇರುವಂತಹ ಹೊತ್ತಲ್ಲೇ ಕೇಂದ್ರ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟಿದೆ. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಏನ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಹರೀಶ್ ಇದ್ರ ಬಗ್ಗೆ? ಹೌದು ಮಾಲ್ತೇಶ್, ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದ ಸಮಿತಿ ಒಂದು ದೇಶ ಒಂದು ಚುನಾವಣೆ ನಡೆಸುವ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿತ್ತು. ಕಳೆದ ತಿಂಗಳು ಆ ವರದಿಯನ್ನ ಸಂಪುಟದಲ್ಲಿಟ್ಟು ಅದನ್ನ ಸ್ವೀಕಾರ ಮಾಡಲಾಗಿತ್ತು ಮತ್ತೆ ಒಪ್ಪಿಗೆಯನ್ನು ಕೂಡ ಪಡೆಯಲಾಗಿತ್ತು. ಈಗ ಅದನ್ನ ಬಿಲ್ ರೀತಿಯಾಗಿ ಮಾರ್ಪಡಿಸಿ ಈಗ ಕೇಂದ್ರ ಕ್ಯಾಬಿನೆಟ್ನಲ್ಲಿ ಆ ಒಂದು ಮಸೂದೆಯನ್ನ ಈಗ ಒಪ್ಪಿಗೆ ಪಡೆಯಲಾಗಿದೆ ಮತ್ತೆ ಸಂಸತ್ನಲ್ಲಿ ಮಂಡಿಸಲಿಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಇದೇ ಚಳಿಗಾಲದ ಅಧಿವೇಶನದಲ್ಲಿ ಒಂದು ದೇಶ ಒಂದು ಚುನಾವಣೆಗೆ ಸಂಬಂಧಪಟ್ಟಂತಹ ಮಸೂದೆಯನ್ನ ಮಂಡಿಸಲಿಕ್ಕೆ ಎಲ್ಲಾ ತಯಾರಿಗಳು ನಡೀತಾ ಇದೆ. ನಾಳೆ ಮತ್ತೆ ನಾಡಿದ್ದು ಬಿಜೆಪಿ ಸಂಸದರಿಗೆ ವಿಪ್ ಅನ್ನ ಜಾರಿ ಮಾಡಲಾಗಿದೆ. ಬಹುತೇಕ ನಾಳೆ ಅಥವಾ ನಾಡಿದ್ದೇ ಈ ಒಂದು ಮಸೂದೆಯನ್ನ ಮಂಡಿಸುವಂತಹ ಸಾಧ್ಯತೆ ಇದೆ. ಲೋಕಸಭೆಯಲ್ಲಿ ಮತ್ತೆ ರಾಜ್ಯಸಭೆಯಲ್ಲಿ ಎಲ್ಲ ಚರ್ಚೆಗಳಾಗ್ತಾ ಇರೋದು ನೋಡಿದ್ರೆ ಇದನ್ನ ಜೆಪಿಸಿಗೆ ಕಳಿಸಬಹುದು, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕಳಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಮತ್ತೆ ವಿರೋಧ ಪಕ್ಷಗಳು ಕೂಡ ಇದನ್ನ ವಿರೋಧಿಸಲಿಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡಿದೆ. ವಕ್ಫ್ ಬೋರ್ಡ್ ಸಂಬಂಧಿಸಿದಂತಹ ಮಸೂದೆ ಏನು ಜೆಪಿಸಿಗೆ ಹೋಯಿತು, ಅದೇ ರೀತಿಯಾಗಿ ಒಂದು ದೇಶ ಒಂದು ಚುನಾವಣೆ ಸಂಬಂಧಪಟ್ಟಂತಹ ಮಸೂದೆ ಕೂಡ ಜೆಪಿಸಿಗೆ ಹೋಗುವಂತಹ ಸಾಧ್ಯತೆ ಇದೆ. ನಾಳೆ ಮಂಡನೆ ಆಗುತ್ತೆ. ಮತ್ತೆ ಲೋಕಸಭೆ ಸಂಸತ್ನಲ್ಲಿ ಇದಕ್ಕೆ ಒಪ್ಪಿಗೆ ಸಿಕ್ಕಿದ್ರು ಕೂಡ ಅರ್ಧದಷ್ಟು ರಾಜ್ಯಗಳು ಇದಕ್ಕೆ ಈ ಒಂದು ಮಸೂದೆಗೆ ಒಪ್ಪಿಗೆಯನ್ನು ಕೊಡಬೇಕಾಗುತ್ತೆ. ರಾಜ್ಯಗಳ ಒಪ್ಪಿಗೆಯನ್ನು ಪಡೆದುಕೊಂಡ ನಂತರ ಈ ಒಂದು ದೇಶ ಒಂದು ಚುನಾವಣೆ ಅನುಷ್ಠಾನ ಆಗುತ್ತೆ. ರಾಮನಾಥ್ ಕೋವಿಂದ್ ಅವರು ಕೊಟ್ಟಂತಹ ವರದಿ ಪ್ರಕಾರ ಲೋಕಸಭೆ ಹಾಗೂ ವಿಧಾನಸಭೆಗಳು ಒಟ್ಟಿಗೆ ನಡೀಬೇಕು. ಆನಂತರ 100 ದಿನಗಳ ಬಳಿಕ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವರದಿಯನ್ನು ಕೊಟ್ಟಿತ್ತು. ಅದೇ ವರದಿಯನ್ನು ಒಪ್ಪಿಕೊಂಡು ಈಗ ಬಿಲ್ ರೂಪದಲ್ಲಿ ತಂದು ಅದನ್ನು ಸಂಸತ್ನಲ್ಲಿ ಮಂಡಿಸಲಿಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ. ನಾಳೆ ಅಥವಾ ನಾಡಿದ್ದು ಈ ಒಂದು ಬಿಲ್ ಮಂಡನೆ ಆಗುವಂತಹ ಸಾಧ್ಯತೆ ಇದೆ. ಮಾಲ್ತೇಶ, ಥ್ಯಾಂಕ್ ಯು ಹರೀಶ್.